ಕೊಡ್ತೀವಿ, ಜೊತೆಗೆ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಮೃತ ಕುಟುಂಬಸ್ಥರ ಮನವೊಲಿಕೆಗೆ ಶಾಸಕರ ಹರಸಾಹಸ, ನಿಮ್ಮ ಬೇಡಿಕೆ ಈಡೇರಿಸುತ್ತೇನೆ, 15 ಲಕ್ಷ ಕೂಡ ಕೊಡಿಸ್ತೀವಿ. ಮೃತ ಕುಟುಂಬಸ್ಥರ ಮನವೊಲಿಕೆಗೆ ಶಾಸಕರ ಹರಸಾಹಸ ಇದೆ. ನಿಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸ್ತೀವಿ, ಅಷ್ಟು ಮಾತ್ರ ಅಲ್ಲ 15 ಲಕ್ಷವನ್ನು ಕೂಡ ಮೃತರ ಕುಟುಂಬಸ್ಥರಿಗೆ ಕೊಡ್ತೀವಿ ಅಂತ ಮೃತರ ಕುಟುಂಬಸ್ಥರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಹನೂರು ಶಾಸಕರು. ಸರ್ಕಾರಿ ಉದ್ಯೋಗದ ಕುರಿತು ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಶಾಸಕರು ಅಭಯವನ್ನು ಕೊಟ್ಟಿದ್ದಾರೆ. ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ನಾವಿಲ್ಲಿ ಕೇರ್ ಹಾಸ್ಪಿಟಲ್ ಮಾತಾಡ್ತಾ ಇದ್ದೀವಿ, ಸಮಾಚಾರಿ ಹತ್ರ ಇಂದ. ಸರ್, ಇವಾಗ ನಮ್ಗೆ ನೀವು ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಮೃತರ ಕುಟುಂಬಸ್ಥರ ಜೊತೆಗಿನ ಸಂಧಾನ ಯಶಸ್ವಿಯಾಯಿತು ಅಂತ ಗೊತ್ತಾಗ್ತಾ ಇದೆ. ಮೃತರ ಮರಣೋತ್ತರ ಪರೀಕ್ಷೆಗೆ ಅವರ ಕುಟುಂಬಸ್ಥರು ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಮೃತರ ಕುಟುಂಬಸ್ಥರ ಜೊತೆಗಿನ ಸಂಧಾನ ಯಶಸ್ವಿಯಾಗಿದೆ. ಮೃತರ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವಿನೋದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಈಗ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡುವಂತ ಭರವಸೆಯನ್ನ ಕೊಟ್ಟಿದ್ರು. ಯಾವ ಮಾನದಂಡದ ಅಡಿಯಲ್ಲಿ ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡ್ತಾರೆ? ಇನ್ನೊಂದು ಕಡೆಯಲ್ಲಿ ಅವರಿಗೆ ಪರಿಹಾರದ ಭರವಸೆಯನ್ನ ಫೋನ್ ಮುಖಾಂತರ ತಿಳಿಸಿದ್ರು. ಇದಕ್ಕೆಲ್ಲ ಒಪ್ಪಿದ್ರ ಅಲ್ಲಿ ಅವರ ಪೋಷಕರು? ಡಿಕೆಶ್, ಈಗಾಗಲೇ ಇದು ಚಾಮರಾಜನಗರ ಮೂವರು ಹೆಲಿಕಾಪ್ಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಮರಣೋತ್ತರ ಪರೀಕ್ಷೆಗೆಲ್ಲ ನಾವು ಮಾಡಿಸೋಕೆ ಬಿಡೋದಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಸಾಕಷ್ಟು ದೊಡ್ಡ ಬಿಗಿಪಟ್ಟಲು ಹಾಕೊಂಡಿದ್ರು. ಆ ಹನೂರಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತಾ ಇತ್ತು. ಆ ಹನೂರು ಶಾಸಕರಾದಂತಹ ಮಂಜುನಾಥ್ ಅವರು ಈಗಾಗಲೇ ಸಂಧಾನವನ್ನ ಯಶಸ್ವಿ ಮಾಡಿರುವಂತದ್ದು. ಈಗಾಗಲೇ ಹನೂರಲ್ಲೂ ಕೂಡ ಪ್ರತಿಭಟನೆ ಈಗಾಗಲೇ ಕೈಬಿಟ್ಟಿದ್ದಾರೆ. ಮೈಸೂರಲ್ಲೂ ಕೂಡ ಈಗ ಏನು ಎರಡು ಮೃತದೇಹಗಳ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಈಗ ಪೀಟರ್ ಅವರ ಮೃತದೇಹಕ್ಕೂ ಕೂಡ ಈಗಾಗಲೇ ಅವರ ಕುಟುಂಬಸ್ಥರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಹನೂರು ಶಾಸಕ ಮಂಜುನಾಥ್ ಅವರು ಫೋನ್ ಮೂಲಕವಾಗಿ ಪೀಟರ್ ಅವರ ಸಹೋದರಿಯರನ್ನು ಕೂಡ ಮನವೊಲಿಸುವಲ್ಲಿ ಏನೋ ಸಕ್ಸಸ್ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಅವರು ಬಿಗಿಪಟ್ಟಣ ಇಟ್ಟಿರುವಂತದ್ದು 2 ಕೋಟಿ ಪರಿಹಾರವನ್ನು ಕೊಡಬೇಕು, ಜೊತೆಗೆ ಸರ್ಕಾರಿ ಉದ್ಯೋಗ ಸೇರಿದಂತೆ ಈಗಾಗಲೇ ಏನು ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಒಂದು ಪಟ್ಟಣ ಹಾಕಿದ್ರು. ಆದರೆ ಈಗ 15 ಲಕ್ಷ ಪರಿಹಾರ ಕೊಡ್ತಾ ಇದ್ದೀವಿ, ಜೊತೆಗೆ ಸರ್ಕಾರಿ ಉದ್ಯೋಗವನ್ನು ಕೂಡ ಕೊಡಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೂ ನಾಪತ್ತೆಯಾಗಿರುವಂತಹ ಫಾರೆಸ್ಟ್ ಅಧಿಕಾರಿಗಳೆಲ್ಲ ಏನು ಪೊಲೀಸರು ಈಗಾಗಲೇ ಅವರನ್ನು ಕೂಡ ಅರೆಸ್ಟ್ ಮಾಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಪೀಟರ್ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಅವರ ಕುಟುಂಬಸ್ಥರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ಯಾವಾಗ ಶಾಸಕ ಮಂಜುನಾಥ್ ಅವರು ಫೋನ್ ಕರೆ ಮೂಲಕವಾಗಿ ಒಂದು ಭರವಸೆಯನ್ನು ಕೊಟ್ಟರು, ಅವರು ಕೂಡ ಬಿಗಿಪಟ್ಟನ್ನು ಹಿಡಿದಿರುವಂತದ್ದು ಏನೋ ಅರಣ್ಯ ಸಚಿವ ಕುತ್ತು ಸ್ಥಳ ಮೈಸೂರಿಗೆ ಬರಬೇಕು, ಜೊತೆಗೆ ಲಿಖಿತ ರೂಪದಲ್ಲಿ ಭರವಸೆ ಕೊಡಬೇಕು. ಮಾಹಿತಿಗೆ